ಎಸ್, ಈಗ ಆರ್ಎಸ್ಎಸ್ಗೆ ಲಗಾಮು ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಆರ್ಎಸ್ಎಸ್ ವಿರುದ್ಧ ಸಮರ ಮುಂದುವರಿಸಿರುವಂತದ್ದು ರಾಜ್ಯ ಸರ್ಕಾರ. ಕಾರ್ಯಚಟುವಟಿಕೆಯನ್ನ ನಿರ್ಬಂಧಿಸಬೇಕು ಅಂತ ಹೊಸ ಕಾಯ್ದೆಯನ್ನ ತರುವುದಕ್ಕೆ ಮುಂದಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಈಗ ಲಗಾಮ್ ಹಾಕೋದಕ್ಕೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯ ಸಾರ್ವಜನಿಕ ಪ್ರದೇಶ ಪ್ರವೇಶ ನಿಯಂತ್ರಣ ವಿಧೇಯಕ 2026 ತರೋಕ್ ಮುಂದಾಗ್ತಾ ಇರುವಂತದ್ದು. ಸಚಿವ ಸಂಪುಟ ಸಭೆಯಲ್ಲಿ ವಿಧೇಯಕ ಮಂಡನೆಗೆ ಒಪ್ಪಿಗೆ ಕೂಡ ಸಿಕ್ಕಿದೆ. ಈಗ ಆರ್ಎಸ್ಎಸ್ಗೆ ಅಧಿವೇಶನದಲ್ಲಿ ವಿಧೇಯಕ ಮಂಡನೆಗೆ ಒಪ್ಪಿಗೆ ಸಿಕ್ಕಿದಂತ ನಂತರ ಆರ್ಎಸ್ಎಸ್ಗೆ ಲಗಾಮ್ ಹಾಕೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇರುವಂತದ್ದು. ಆರ್ಎಸ್ಎಸ್ ಏನೇನೆಲ್ಲ ಕಾರ್ಯಚಟುವಟಿಕೆಗಳನ್ನ ಮಾಡುತ್ತೆ ಅದನ್ನ ನಿರ್ಬಂಧಿಸಬೇಕು ಅಂತ ಹೊಸ ಕಾಯ್ದೆ. ಸಾರ್ವಜನಿಕರ ಪ್ರದೇಶ ಪ್ರವೇಶ ನಿಯಂತ್ರಣವನ್ನ ಕಟ್ಟಿಹಾಕೋದಕ್ಕೆ ಅಧಿವೇಶನದಲ್ಲಿ ವಿಧೇಯಕ ಮಂಡನೆಗೆ ಸಂಪುಟ ಕೂಡ ಒಪ್ಪಿಗೆಯನ್ನ ನೀಡಿದೆ. ಕರ್ನಾಟಕ ರಾಜ್ಯ ಸಾರ್ವಜನಿಕ ಪ್ರದೇಶ ಪ್ರವೇಶ ನಿಯಂತ್ರಣ ವಿಧೇಯಕ 2026 ಇದನ್ನ ಜಾರಿಗೆ ತರೋದಕ್ಕೆ ಈಗ ಮಹತ್ವದ ಹೆಜ್ಜೆಯನ್ನ ರಾಜ್ಯ ಸರ್ಕಾರ ಇಡ್ತಾ ಇರುವಂತದ್ದು. ಇನ್ನು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಆಗ ಈ ವಿಧೇಯಕಕ್ಕೆ ಅಧಿಕೃತ ಅನುಮೋದನೆಯನ್ನ ನೀಡಲಾಗಿದೆ. ಪ್ರಸ್ತುತ ನಡೀತಾ ಇರುವಂತಹ ಅಧಿವೇಶನದಲ್ಲಿ ಇದನ್ನ ಮಂಡಿಸಬೇಕು ಅಂತ ಸರ್ಕಾರ ಸಜ್ಜಾಗಿದೆ. ಇನ್ನು ಕಡ್ಡಾಯ ಪೂರ್ವಾನುಮತಿ ಪಡ್ಕೋಬೇಕು. ಇನ್ನು ಮುಂದೆ ಆರ್ಎಸ್ಎಸ್ ಜೊತೆ ಯಾವುದೇ ನೋಂದಾಯಿತ ಅಥವಾ ನೋಂದಾಯಿತವಲ್ಲದ ಖಾಸಗಿ ಸಂಘಟನೆಗಳು ಸರ್ಕಾರಿ ಜಾಗಗಳಲ್ಲಿ ಏನಾದ್ರೂ ಕಾರ್ಯಕ್ರಮ ನಡೆಸಬೇಕು ಅಂದ್ರೆ ಅದಕ್ಕೆ ಸರ್ಕಾರದ ಮುಂಚಿತ ಕಡ್ಡಾಯ ಅನುಮತಿಯನ್ನ ಪಡಿಬೇಕಾಗುತ್ತೆ. ಅಂದ್ರೆ ಈ ಕಾಯ್ದೆ ಏನಾದ್ರೂ ಅಧಿವೇಶನದಲ್ಲಿ ಮಂಡಿಸಿ ಅದು ಒಪ್ಪಿಗೆ ಆಯ್ತು ಅಂದ್ರೆ ಇಷ್ಟೆಲ್ಲ ನಿಯಮಾವಳಿಗಳೇ ಇರುವಂತದ್ದು ಆರ್ಎಸ್ಎಸ್ಗೆ. ಆರ್ಎಸ್ಎಸ್ ಜೊತೆ ಯಾರೇ ಸಂಬಂಧಪಟ್ಟಂತವರು ಇದ್ರೂ ಕೂಡ ಈಗ ಒಟ್ಟಿನಲ್ಲಿ ಆರ್ಎಸ್ಎಸ್ಗೆ ಮಟ್ಟ ಹಾಕೋದಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಈ ಬಾರಿ ಅಧಿವೇಶನದಲ್ಲಿ ಈ ಒಂದು ವಿಧೇಯಕ ಮಂಡನೆ ಆಗೋ ಸಾಧ್ಯತೆ ಇರುವಂತದ್ದು. ಇನ್ನು ಆರ್ಎಸ್ಎಸ್ ಚಟುವಟಿಕೆ ನಿಯಂತ್ರಣಕ್ಕೆ ಹೊಸ ಕಾನೂನನ್ನ ತರೋಕ್ ಹೊರಟಿರುವಂತದ್ದು ಕಾಂಗ್ರೆಸ್ ಸರ್ಕಾರ. ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಅನುಮತಿಯನ್ನ ತಗೊಳ್ಬೇಕು, ಅದು ಕಡ್ಡಾಯ. ಅನುಮತಿ ಪಡೆದೇ ಸರ್ಕಾರಿ ಜಾಗದಲ್ಲಿ ಬೈಠಕ್ಗೆ ಅವಕಾಶ ಇರೋದಿಲ್ಲ. ಅನುಮತಿ ಪಡೆದೆ ಆರ್ಎಸ್ಎಸ್ ಪಥಸಂಚಲನವನ್ನು ಮಾಡೋಂಗಿಲ್ಲ. ಜಿಲ್ಲಾಧಿಕಾರಿ, ಜಿಲ್ಲಾ ಎಸ್ಪಿ ಇಂದ ಅನುಮತಿ ಪಡ್ಕೋಬೇಕಾಗತ್ತೆ. ಒಂದ್ ವೇಳೆ ನಿಯಮ ಉಲ್ಲಂಘಿಸಿ ಅತಿಕ್ರಮಣ ಪ್ರವೇಶವನ್ನ ಏನಾದ್ರೂ ಮಾಡಿದ್ರೆ ವಿಧೇಯಕದಡಿಯಲ್ಲಿ ಆರ್ಎಸ್ಎಸ್ ಧ್ವಜಕ್ಕೂ ಅನುಮತಿಯನ್ನ ನಿರಾಕರಣೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ವಿಧೇಯಕದಡಿ ಅನಧಿಕೃತವಾಗಿ ವಸ್ತು ಸಾಮಗ್ರಿಗಳನ್ನ ಬಳಸೋ ಹಾಗಿಲ್ಲ. ಜಾಥಾ ಈ ರೀತಿಯಾಗಿ ಹೊರಟಾಗ ಒಟ್ಟಾರೆಯಾಗಿ ಸಾರ್ವಜನಿಕವಾಗಿ ಏನೇ ಕಾರ್ಯಕ್ರಮಗಳು, ಈ ಜಾಥಾ ಪಥಸಂಚಲನ ಏನೇ ಆಗಿರ್ಲಿ, ಆರ್ಎಸ್ಎಸ್ ವತಿಯಿಂದ ಏನಾದ್ರೂ ನಡೀತಿದೆ ಅಂದ್ರೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಎಸ್ಪಿ ಇಂದ ಅನುಮತಿಯನ್ನ ಪಡ್ಕೋಬೇಕಾಗತ್ತೆ ಅನ್ನುವಂತ ಈ ಒಂದು ವಿಧೇಯಕ ಅಥವಾ ಏನು ಅವರು ಮಾಡ್ಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಸಾರ್ವಜನಿಕ ಪ್ರದೇಶ ಪ್ರವೇಶ ನಿಯಂತ್ರಣ ವಿಧೇಯಕ ಇದನ್ನ ತರೋಕ್ ಹೊರಟಿರುವಂತದ್ದು ರಾಜ್ಯ ಸರ್ಕಾರ. ಒಟ್ಟಲ್ಲಿ ಆರ್ಎಸ್ಎಸ್ ನ ಮಟ್ಟ ಹಾಕ್ಬೇಕು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ಎಸ್ ಬಸವರಾಜ್, ಈ ಬಾರಿಯ ಏನು ಡಿಕೆ ಶಿವಕುಮಾರ್ ಅವರು ಮೊದಲನೇ ಬಾರಿ ತಾವು ಮುಖ್ಯಮಂತ್ರಿ ಆದ ನಂತರದಲ್ಲಿ ಅಧಿವೇಶನ ಎದುರಿಸ್ತಾ ಇರುವಂತದ್ದು. ಆರ್ಎಸ್ಎಸ್ಗೆ ಮಟ್ಟ ಹಾಕೋದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರಾ? ಈಗ ಬಿಜೆಪಿ ಜೊತೆ ಆರ್ಎಸ್ಎಸ್ ಏನ್ ಮಾಡತ್ತೆ ಅಂತ ಪ್ರಶ್ನೆ ಹುಟ್ಟುತ್ತೆ. ಇದು ವಿಧೇಯಕ ಏನಾದ್ರೂ ಮಂಡನೆ ಆಗೋ ಸಾಧ್ಯತೆಗಳು ಇದೆಯಾ ಅಂತ? ಗಾಯತ್ರಿ, ಒಂದ್ ಕಡೆ ಆರ್ಎಸ್ಎಸ್ ಮತ್ತು ರಾಜ್ಯ ಸರ್ಕಾರ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದು ಜಿದ್ದಾಜಿದ್ದಿಗೆ ಸಿದ್ದಂತೆ ಕೂಡ ಕಾಣಿಸ್ತಾ ಇದೆ. ಹಿಂದೆ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಆರ್ಎಸ್ಎಸ್ ನ ಒಂದು ರಿಜಿಸ್ಟರ್ ಆಗೋದಾಗಿರ್ಬೋದು ಅಥವಾ ಇನ್ನಿತರ ವಿಚಾರಗಳು ಸಂಬಂಧಪಟ್ಟಂತೆ ವಾಗ್ದಾಳಿ ನಡೆಸ್ತಾನೆ ಇದ್ರು, ಪ್ರಶ್ನೆಗಳಿಗೆ ಕೇಳ್ತಾನೆ ಇದ್ರು. ಅದರ ಮುಂದುವರೆದ ಭಾಗವಾಗಿ ಇದೀಗ ರಾಜ್ಯ ಸರ್ಕಾರ ನಿನ್ನೆ ನಡೆದಿರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಹೊಸ ಕಾಯ್ದೆಯನ್ನ ತರಬೇಕು, ವಿಧೇಯಕನ ಮಂಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ನಿನ್ನೆ ಸಚಿವ ಸಂಪುಟದಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ ಅನ್ನುವಂಥದ್ದು. ಪ್ರಮುಖವಾಗಿ ಕರ್ನಾಟಕ ಸರ್ಕಾರದ ಆವರಣಗಳು ಮತ್ತು ಸಾರ್ವಜನಿಕ ಆಸ್ತಿಗಳ ಬಳಕೆಯ ನಿಯಂತ್ರಣ ವಿಧೇಯಕ 2026ಕ್ಕೆ ಒಂದು ಕ್ಯಾಬಿನೆಟ್ ನಲ್ಲಿ ಒಪ್ಪಿಗೆ ಕೂಡ ಈಗ ಸೂಚಿಸಲಾಗಿದೆ.
ಅದನ್ನ ವಿಧಾನಸಭೆಯಲ್ಲಿ ಮಂಡಿಸಬೇಕು ವಿಧೇಯಕವನ್ನ ಅನ್ನುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಈ ಮುಖಾಂತರ RSS ನೇನು ಶಾಲಾ ಕಾಲೇಜುಗಳಲ್ಲಿ ತಮ್ಮ ಕಾರ್ಯ ಚಟುವಟಿಕೆಯನ್ನು ಮಾಡಲಾಗುತ್ತೆ ಅದಕ್ಕೆ ಒಂದು ಅನುಮತಿ ಪಡೆದುಕೊಳ್ಬೇಕು. ಆಯಾ ಜಿಲ್ಲಾಧಿಕಾರಿಗಳದು ಮತ್ತೆ SP ಗಳ ಒಂದು ಅನುಮತಿಯನ್ನು ಕೂಡ ಪಡೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕಾಯ್ದೆ ಅಡಿಯಲ್ಲಿ ಕೂಡ ಬರುವಂತದ್ದು. ಒಂದ್ ವೇಳೆ ಅನುಮತಿ ಪಡೆಯದೆ ಅವಕಾಶ ಕೂಡ ಪ್ರವೇಶಕ್ಕೂ ಕೂಡ ಅವಕಾಶ ಇಲ್ಲ ಅನ್ನುವಂಥದ್ದು, ಅದ್ರ ಮೇಲೆ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಿಕ್ಕೂ ಕೂಡ ಇದರಲ್ಲಿ ಅವಕಾಶ ಇರುವಂತದ್ದು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಈ ಒಂದು ವಿಧೇಯಕವನ್ನ ತರಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ನಿನ್ನೆ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಒಪ್ಪಿಗೆಯನ್ನು ಕೂಡ ಸೂಚಿಸಿರ್ತಕ್ಕಂಥದ್ದು. ಈ ಮುಖಾಂತರ RSS ನ ಒಂದು ಕಾರ್ಯಚಟುವಟಿಕೆಗೆ ಒಂದು ಕಡಿವಾಣ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಮುಂದಾದಂತೆ ಕಾಣ್ತಾ ಇದೆ. ಆದ್ರೆ ನಿನ್ನೆ CM DK ಶಿವಕುಮಾರ್ ಅವರು ಹೇಳಿದ್ರು ಯಾವುದೇ ರೀತಿ ಸಂಘ ಸಂಸ್ಥೆಗಳನ್ನುವಂಥದ್ದು RSS ಅನ್ನುವಂಥದ್ದು ಪರ್ಟಿಕ್ಯುಲರ್ ಆಗಿ ನಾವು ಎಲ್ಲಿ ಕೂಡ ಉಲ್ಲೇಖ ಮಾಡಿಲ್ಲ. ಆದ್ರೆ ಯಾವುದೇ ಸಂಘ ಸಂಸ್ಥೆಗಳಾಗಿರ್ಬೋದು ಅಥವಾ ರಾಜಕೀಯ ಪಕ್ಷಗಳಾಗಿರ್ಬೋದು ಏನೇ ಕಾರ್ಯಕ್ರಮ ಮಾಡ್ಬೇಕಾದ್ರೂ ಒಂದು ಅನುಮತಿ ಅನ್ನುವಂಥದ್ದು ಕಡ್ಡಾಯ. ಅವ್ರು ಎಷ್ಟು ಜನ ಬರ್ತಾರೆ, ಎಲ್ಲಿ ಮಾಡ್ತಾರೆ, ಏನು ಅನ್ನುವಂಥದ್ದು ಎಲ್ಲ ಮಾಹಿತಿ ಕೂಡ ಸರ್ಕಾರಕ್ಕೆ ಇರಬೇಕು. ಹಾಗಾಗಿ ನಾವು ಅನುಮತಿಯನ್ನ ಕೇಳಬೇಕು ಅನ್ನುವಂತ ಇಲ್ಲಿ ಒಂದು ಹೊಸ ವಿಧೇಯಕ ತರಲಿಕ್ಕೆ ಹೊರಟಿದ್ದೇವೆ ಅನ್ನುವಂತ ಮಾತನ್ನ DK ಶಿವಕುಮಾರ್ ಅವರು ಹೇಳಿದ್ರು. ಆದ್ರೆ ಈ ಒಂದು ಅಡಿಯಲ್ಲಿ ಈಗ ಹಲವಾರು ಕಡೆಯಲ್ಲೂ ಕೂಡ ಏನು RSS ಒಂದು ಪಥಸಂಚಲನ ಆಗಿರ್ಬೋದು ಮತ್ತೆ ಇನ್ನಿತರ ಕಾರ್ಯಚಟುವಟಿಕೆ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಒಂದು ಕಡಿವಾಣ ಹಾಕಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಈ ಒಂದು ವಿಧೇಯಕ ತರಲಾಗ್ತಾ ಇದೆ ಅನ್ನುವಂತ ಚರ್ಚೆಗಳು ಕೂಡ ಈಗ ರಾಜಕೀಯ ವಲಯದಲ್ಲಿ ಕೂಡ ಆರಂಭವಾಗಿರ್ತಕ್ಕಂಥದ್ದು. ಈ ಒಂದು ಕಾನೂನನ್ನ ಜಾರಿಗೆ ತಂದ್ರೆ ಪ್ರಮುಖವಾಗಿ ಸಾರ್ವಜನಿಕ ಸ್ಥಳದ RSS ನ ಒಂದು ಬೈಠಕ್ ಏನ್ ನಡೀತವೆ ಅದಕ್ಕೆ ಒಂದು ಸರ್ಕಾರಿ ಜಾಗದಲ್ಲಿ ಮಾಡಿದ್ರೆ ಅದಕ್ಕೊಂದು ಅನುಮತಿ ಪಡೆದುಕೊಳ್ಬೇಕು. DC ಗಳ ಅನುಮತಿ ಇರಬೇಕು, ಅದರ ಜೊತೆಗೆ SP ಗಳ ಅನುಮತಿ ಕೂಡ ಇರಬೇಕು ಅನ್ನುವಂಥದ್ದು ಈ ಕಾಯ್ದೆಯನ್ನು ತರುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗುತ್ತೆ. ಒಂದ್ ಕಡೆ ಏನಾದ್ರೂ ನಿಯಮವನ್ನ ಉಲ್ಲಂಘಿಸಿದ್ರೆ ಅತಿಕ್ರಮಣ ಪ್ರವೇಶ ಮಾಡಿದ್ರೆ ಅದಕ್ಕೆ ಏನಿ ಒಂದು ಈ ಕಾನೂನು ಅಡಿಯಲ್ಲಿ ಒಂದು ಸಾಮಗ್ರಿಗಳ ಅಂದ್ರೆ ಅನಧಿಕೃತವಾಗಿ ಸಾಮಗ್ರಿ ವಶಕ್ಕೂ ಕೂಡ ಪಡೆದುಕೊಂಡು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಲಿಕ್ಕೂ ಕೂಡ ಈ ಒಂದು ಕಾನೂನು ಅಡಿಯಲ್ಲಿ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಮುಂದಾದಂತೆ ಕಾಣಿಸ್ತಾ ಇದೆ. ಗಾಯತ್ರಿ. ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.